ಈ ಚೆನ್ನವ್ವ ಇನ್ನೂ ಯಾಕೆ ಬರವಾಳು ಲಗುನ ಬಾರುವ ಅಂತೇಳಿ 10 ಆತ 11 ಆತ ಇನ್ನೂ ಬರವಾಳು. ಮನ್ಯಾನ ಹೊರಕ ಬರ್ಬೇಕಾದ್ರ ಇಷ್ಟು ಮಾಡ್ತಾಳ ನೋಡು. ಅದ ಹೊಲಕ್ಕೆ ಹೋಗೋದಾದ್ರ ಇಷ್ಟಾಗಿ ಹೊಕ್ಕಾರ ನೀವು ಕರ್ಕೊಂತಾರ ಇವ್ರನ್ನ. ಅಯ್ಯೋ ಅವ್ವಾರು ಇಲ್ಲೇ ಪರ್ಸಾಲೆಗೆ ನಿಂತಾರಲ್ಲ ಯವ್ವ ನಾನಾರ ಹೊತ್ತಾಯ್ತು ನೀನಾರ ಏನ ಅವರ ಬಾರ್ವಾ ಬಾ ಚೆನ್ನವ್ವ, ಏನ್ ಹೇಳ್ಕತ್ ಬಂದಿ ಬಾ. ನಾನು ನಿಂದ ದಾರಿ ನೋಡತ್ತಿದ್ದೆ, ಯಾಕೆ ಇನ್ನೂ ಬರ್ಲಿಲ್ಲ ಚೆನ್ನವ್ವ ಅಂತ ಯಾರು ಕೂಡ ಮಾತಾಡ್ಕೊಂತ ನಿಂತಿದ್ದೇವಾ. ಅಯ್ಯೋ ಅವರ ನನ್ನನೇ ಬರ ಏನು ಕೇಳ್ತೀರಿ ಅವ್ವ, ನಿಮ್ಮ ತುಂಬಿದ ಮನ್ಯಾಗ ಅಳ್ಬಾರ್ದ್ರಿ, ಅಳು ಮನಸ್ಸಿಲ್ರಿ ನನಗೆ, ಆದರೂ ತಡ್ಕೊಳಕ್ಕಾಗಲ್ರಿ, ಕಣ್ಣೀರು ಬರತ್ತವ್ರ ಅವ್ವಾರ. ಹಾ ಯಾಕ ಯವ್ವ ಚೆನ್ನವ್ವ ಏನಾತ ನಿನಗ, ಏನಾತ ತಂಗಿ ಯಾಕವ್ವ? ನನ್ನ ಗಂಡ ದಿನಾ ಕುಡಿತಾನ ನನ್ಗೆ ಗೊತ್ತೈತ್ರಿ ಅವ್ವಾರ ನಿಮಗೆ. ದಿನಾ ಕುಡಿದು ಬಂದು ಮನ್ಯಾಗ ನಮ್ಮ ಅಯ್ಯ ನನಗೆ ಜಗಳ ಮಾಡ್ತಿದ್ದ. ಇವತ್ತು ನೀನು ಏನು ಮಾಡ್ಯಾನ ಗೊತ್ತೈತೇನ್ರಿ ಅವ್ವಾರ ನಿಮಗೆ? ಯವ್ವ ನನಗೇನು ಗೊತ್ತ ಯವ್ವ ತಂಗಿ, ನಿಮ್ಗೇನು ಹಕ್ಕಿಕತಿ ಹೇಳ ಯವ್ವ ತಂಗಿ, ನೀ ಹೇಳಿದ್ರೆ ನನಗೆ ಗೊತ್ತ ಹೇಳ. ನಮ್ಮ ಹಿರಿಯರಿ ನಿನ್ನೆ ತಪಾಲಿ ನೀರು ಹಾಕು ತಪಾಲಿನ ಮತ್ತು ಹಿತ್ತಾಳಿ ದಬ್ರಿನ ತಗೊಂಡು ಹೋಗಿ ಶೆರೆದ ಅಂಗಡಿಯಾಗ ಒತ್ತಿ ಇಟ್ಟು ಶೆರೆ ಕುಡ್ದು ಬಂದ್ರಿ ಅವ್ವಾರ. ಹೌದಾ ಮನೆ ಜಾನಿನ ಒಯ್ಯಾಕತ್ತ ಅವ? ಅಯ್ಯೋ ಮಿತಿ ಮೀರಿ ಕುಡಿಯಾಕತ್ತ ಬಾ ನಿಮ್ಮ ಹಿರಿಯ. ಕುಡಿದಷ್ಟ ಅಲ್ರಿ, ನಿನ್ನೆ ಏನು ಮಾಡ್ಯಾನ ಗೊತ್ತೇನ್ರಿ, ಹನುಮಂತಿಯವ್ರ ಗುಡಿ ಮುಂದೆ ಯಾರ ಬೈಕ್ ನಿಲ್ಸಿದ್ರಂತ್ರಿ. ಆ ಬೈಕ್ ತಗೊಂಡು ಇದಕ್ಕೆ ಹೋಗ್ಬಿಟ್ಟಾನ್ರಿ. ಅವರು ಮಾರಾಯಿಗಳು ಬೈಕ್ನಾಗ ಚಾವಿ ಬಿಟ್ಟು ಹೋಗ್ಬಿಟ್ರ. ಆ ಬೈಕ್ ಹತ್ಕೊಂಡು ನಿನ್ನೆ ಹುಬ್ಬಳ್ಳಿಗೆ ಹೋಗ್ಬಿಟ್ಟ. ಅವರು ಮನಿ ಮಾಟ ಬಂದು ನ್ಯಾಯ ಮಾಡಿದ್ರ ಕೂಡ ನಮ್ಮ ಅತ್ತಿನ ಜಗ್ ಬೇದ್ರವ ಅಯ್ಯವ್ವ. ಯವ್ವ ಹುತ್ತ ನನ್ನ ಹಾಕ್ಯ ಇದು ಮಾಡಿ ಹಂಗಾರ ಇರ್ಲಿ ಪಾಪ ಅದು ಬೇತ್ ಹೋದ್ರ ಅವ್ರು. ಅದಕ್ಕೂ ಏನು ಹೆಣ್ಮಗಳ ಮುಪ್ಪಿನ ಕಾಲಕ್ಕೆ ಸುಖ ಸಿಗ್ಲವ. ಒಂದು ಗಂಡು ಮನಗ ಐತಿ ಅಂದ್ರೆ ಅದ ತರಲಿ ಹರಿದಾತ್ ಬಿಡ ಆಕಿ. ಹ್ಞೂನ್ರಿ ಅವ್ವಾರ ಹ್ಞೂನ್ರಿ, ಏನು ಮಾಡಲಿ, ನಾನು ಕಿವ್ಯಾನ್ ಉಳಿಲಿಲ್ಲ ಅಂತ ಅವ್ರ ಮನೆಯಾರು ಕೊಟ್ಟದ್ದು ಬಂಗಾರ ಒತ್ತಿ ಇಟ್ಕೊಂಡು ತಿಂದ. ಈಗ ನಾನು ಹೊಲ್ದಾನ ಹಾರೆ ಇದ್ರೆ ಹೊಲಕ್ಕೆ ಹೋಗ್ಬೇಕ್ರಿ. ಈಗ ನಿಮ್ಮಂತಾರ ಮನ್ಯಾನ ಹಾರಕ್ಕೆ ಬರತ್ತೇನ್ರಿ ಅವ್ವಾರ? ಯಾಕೆ ಬರತ್ತೇನ್ರಿ ನಾನು? ಬಾಬಡ ಅವ್ರ ಬೈಕ್ ತೊಗೊಂಡು ಹೋಗಿ ಸಿದ್ಧಾ ರೋಡ್ ಮಟ್ಟ ಒಂದು ಬರುವಾಗ ರೋಡ್ನ್ಯಾಗ ಗಾಡಿ ಕಟ್ಕೊಂಡು ಬಿದ್ದು ಬಂದಾನ್ರಿ. ಅಯ್ಯೋ ಯಹನೇ ಬಾರ ಬಿದ್ದೈತಿ ಪೇಟ್ ಹತ್ತೈತೇನ ಯವ್ವ? ಮತ್ತು ಅದನ್ನೊಂದು ಜಾಕಿ ಆರೈಕೆ ಮಾಡೋದು ಹತ್ತಿ ಹೇಳಿ ನಿಮಗೆ? ಇಲ್ರಿ ಅವ್ವಾರ, ಪುಣ್ಯಕ್ಕ ಪೆಟ್ಟದು ಹತ್ತಿ ಒಂದೀಟ ಕಪಾಳ ತೆರ್ದತಿ, ಕಾಲಿಗೆ ತೆರ್ದ್ರಿ, ತಲೆ ಹೊಡ್ಕೊಂಡು ಬಂದ ನಿನ್ನೆ. ಅಲ್ಲ ನಾನೇ ಬಾರ ದವಾಖಾನಿಗೆ ತೋರಿಸಿದ್ರೆ ಪಟ್ಟಿ ಗಿಟ್ಟಿ ಹಾಕಿಸ್ಕೊಂಡ್ ಬಂದ್ರೆ? ದವಾಖಾನಿಗೆ ಕರ್ಕೊಂಡು ಹೋಗಿ ಡಾಕ್ಟ್ರಿಗೆ ಎಲ್ಲೆಲ್ಲಿ ಸುಮ್ಮನೆ ಇರುವಲ್ಲ ಅವ್ರಿಗೆ ಹೊಳ ಮಾತಾಡಕತ್ಬಿಟ್ಟಾನ. ಸುಮ್ಮನೆ ಇರೋ ಮಾರ, ಇದನ್ನೆಲ್ಲ ಒರೆಸಿ ಪಟ್ಟಿ ಹಾಕ್ತಾರ, ಅವ್ರೊಂದು ಇಂಜೆಕ್ಷನ್ ಮಾಡಿಸ್ಕೋವಲ್ರಿ, ಅವ್ರು ಕೂಡ ಗುದ್ದಾಡಕತ್ಬಿಟ್ಟಾನ ಡಾಕ್ಟ್ರ್ ಕೂಡ. ಛೀ ಹನೇ ಬಾರ್ಕ ಎಂತಾದ ನೋಡು, ನಮ್ಮ ಸುಗ್ನವ್ಗ ಮಗ ಎಂತಾದ ಒಂದೇ ಮಗ ಅಂತ ಎಷ್ಟು ಚಾ ಬೆಳೆಸಿದ್ಲು ಅದನ್ನ. ಹ್ಞೂನ್ರಿ ಅವ್ವಾರ, ಮುಂಜಾನೆದ್ದು ಅವರು ಬೈಕ್ನ ಮನಿ ಮಾಟ ಬಂದು ಅವರು ಸಿಕ್ಕಂಗ ಬೇದಾಡಿ ಹೋದ್ರು ಯವ್ವ, ಹೊಡ್ಯಾಕಿ ಹಿರಿಯಾಡಿದ್ರು. ನಾನು ಅತ್ತೆಯವ್ರ ಕಾಲು ಬಿದ್ದ್ರಿ, ಅಪ್ಪ ಹೊಡಿಬ್ಯಾಡ್ರಿ, ನೀವು ಈಗ ಹೊಡೆದ್ರಂದ್ರೆ ಓನ್ಯಾನಾರ ಎಲ್ಲಾರು ಇನ್ನು ಸೈಲ್ ಸಿಗ್ತತಿ, ಇವ್ ಕೂಡ ಒಂದು ಜಗಳ ಮಾಡೋವಾಗ ಇನ್ನೆಲ್ಲಾರು ಬಡಿತಾರ, ಬಡಿಬ್ಯಾಡಿ ಅಂತವ್ರ ಕೈ ಕಾಲು ಬಿದ್ದು ಬಿಡಿಸ್ಕೊಂಡ್ವಿ. ನಾನೇ ಬಾರ ಇಷ್ಟು ಕತಿ ಆಗೈತಾ? ಹ್ಞೂನ್ರಿ ಅವ್ವಾರ, ಏನು ಮಾಡ್ರಿ, ಇವತ್ತು ನಿಮ್ಮ ಮನೆಗೆ ಬಂಗಾರ ಹೋಗೋದ ಬ್ಯಾಡ ಅಂತ ಬಿಟ್ಟಿದ್ದೆ. ನಾನು ಬಿಟ್ಟಿದ್ದೆ, ಗಿರ್ಜಕ್ಕೆ ಬಂದು ಏನಂದ್ಲ, ಹೋಗಲೇ ಇವಂದು ಇದ್ದಿದ್ದ ಬ್ಯಾರಿ ಅಲ್ಲ, ಏನು ಇವತ್ತ ಕುಡಿದು ಬಂದು ತರ್ಲಿ ತೊಗೊಂಬಂದ, ಇವಂದು ಬರೇ ಇವಂದು 20 ವರ್ಷ ಇವ್ನ ತರ್ಲಿನ ಹರಿದಾಗೈತಿ, ಹೋಗೋಗ ಅವನ್ನೇ ನೋಡ್ಕೊತ ಕುಂದಿರ್ತಿ ಅಂತ ಅವ್ರ ಅತ್ತಿ ಬೇದ್ಲು, ಗಿರಕ್ಕೆ ಕಳಿಸಿಳು. ಅದಕ್ಕೆ ಬನ್ನಿವ ನಾನು ಹೊರದ ಮ್ಯಾಗ ಲಕ್ಷ್ಯ ಹೊಕ್ಕತಿ, ಹೋಗಿ ಕಳಿಸಿಳು. ಯವ್ವ ನಿಮ್ಮ ಮನೆ ದೂರ ಆಕತಿ ಚೆನ್ನವ್ವ, ಎಲ್ಲ ಕತಿ ಆಗಿದ್ದು ನನಗೆ ಯಾವುದು ಗೊತ್ತಿಲ್ಲವ. ನಂತ ಬಾ ಒಂದು ಕಪ್ ಚಾ ಕುಡಿವಾ, ಒಂದು ರೊಟ್ಟಿ ತಿನ್ಬಾ, ಊಟ ಮಾಡಿರಿ ಏನಿಲ್ಲ ಯವ್ವ ಸೊಸಿ. ನಾವು ಸಂಜೆನ್ಯಾಗ ಒಂದು ತುತ್ತು ಕೂಳು ತಿಂದಿಲ್ರಿ ಅತಿ ಸೊಸಿ. ಈಗ ಮುಂಜಾನ್ಯಾಗ ಗಿರಕ್ಕ ಅವ್ರ ಅತ್ತಿ ಬಂದು ಬೇಯಾಕತ್ರು. ಒಂದು ಚಾ ಕಾಸ್ಕೊಂಡು ಉಪ್ಪಿಟ್ಟು ಮಾಡಿಕೊಂಡು ಮೊದಲು ತೊಗೊಂಡು ಬಂದಿದ್ರು ಅತ್ತಿ ಸೊಸಿ. ಉಣ್ಣು ಹಿಂಗೆ ಮಾಡಿ ಕೈ ಕಾಲನ್ನು ಕಸು ಕಳ್ಕೊಂಡು ನೀನಾರ ಮನೆಯಾಗಿರೋ ಹಾಕೆಲ್ಲ ಹುಡ್ಕ್ಯಾಡ್ಕೊಂಡು ಹೊರಕ್ಕೆ ಹೋಗುವಾಕಿ ಅವ್ನ ಕೂಡೇನು ಮಕ್ಕಳು ದೊಡ್ಡವಾಗ್ಯಾವು ಅಂತಂದು ಬೇದು ಉಪ್ಪಿಟ್ಟು ತಿನ್ಸಿ ಮಾಡಿದ್ರಿ ಅತ್ತಿಸಿ. ನಮ್ಮ ಸಿದ್ಧ ನೇಂತಿ ಶಾನ್ಯದೈತೆವ ಹುಡುಗಿ, ಭಾಳ ಶಾನ್ಯಾಕಿ ನೋಡು, ಎಷ್ಟು ಬುದ್ಧಿ ಅಗಲು ಹರಿತೈತಿ ಪಾಪ. ಯಾಕೆ ಚೆನ್ನಾವ್ ಈಗ ಬಂದ ಬಾಯವ್ವ, ಅದಕ್ಕೆ ಮನ ಆಗೈತೆ. ಅದ್ರ ಗಂಡನು ನೀನು ಗಂಡನ ಹಂಗೆ ಕುಡಿದು ಬಂದ್ರೆ ತರ್ತತಿ, ನ್ಯಾಯ ಮಾಡ್ತೈತೆ ಪಾಪ. ಅದಕ್ಕೆ ರಗಡಾಗಿ ಬಂದೈತೆ. ನನಗೇನು ಪಾಪ ಎಲ್ಲ ಹೇಳ್ತಿತ್ತಾನಲ್ಲ ಅವು ನಿನ್ನ ಗಂಡನು. ನನ್ನ ಗಂಡನ ಕುಡಿದು ಬಂದು ಯಾವಕಿನ ಒಬ್ಬಕಿನ ಬನ್ಯಾಗ ಮಾತಾಡ್ಸಕತ್ತಿದ್ನ. ನಾವು ಮನೆಗೆ ಬಾ ಫೋನ್ಯಾಗ ಏನು ಮಾಡ್ತಿದೀವ ಇಲ್ಲಿ ಬಂದುಬಿಡು ಅಂತ ನೆಕ್ಕಿಗೆ ಗಟ್ಟಿಯಾಗ ನಿಂತೆ ನನಗೆ. ಅಯ್ಯ ನಿಮ್ಮ ಗಂಡನ್ಗೆ ಹೇಳು, ಗಂಡನ ಬಿಗತಾರದಾಗ ಇಟ್ಕೋ ಅನ್ನಕತ್ತಾಕ ಹೊಳ್ಳೆ ನನಗೆ ಫೋನ್ಯಾಗ ಬಂದಾರ ಬಾ ಇಲ್ಲಿ ನೀನು ಹೇಳ್ತಾನೆ ಅಂತಂದು
ಆಕಿ ನನಗೆ ಹಗಲೆಲ್ಲ ಅನ್ನ ನೀನು ಮಾಡೋದು ನಿನ್ನಕ್ಕಿನ ಚಂದ ಅನ್ನಕ್ಕೆ ಮತ್ತೊಬ್ಬಕ್ಕೆದ ಅಂತ ಭಾಳ ಹಂಗಿಸ್ತಿದ್ದ. ಅಲ್ಲೇ ಏನು ಮಾಡ್ತಿದ್ದಿ ಹೊರಗೆ ಮನೆಗೆ ಕರ್ಕೊಂಡ್ಬಿಡ ಆಕಿನ ಅಂತ ನಾನು ಗಟ್ಟಿಯಾಗಿ ನಿಂತಿ. ಗಂಡ ಸತ್ತಿಂದ ಪಾಪ ನಮ್ಮ ಸುಗವ ಅದನ್ನ ಒಂದ ಮಗ ಅಂತಂದು ಎಷ್ಟು ತಪ್ಪ ತೆಗೆದಿದ್ಲು ನೋಡು. ಮುಪ್ಪಿನ ಕಾಲಕ್ಕೆ ಅದಾಗ ನಾರ ಶಾನೆ ಆಗಲಿಲ್ಲ ಅದ್ರ ಬಾಯ ರೊಟ್ಟಿ ಹೋಲ್ ಬಿಡ ಚೆನ್ನಾಗ ಯಾಕೆ ತಿಳಿ ಕೆಡಿಸೋದಿ ಸುಮ್ಮನಾಗ. ಅದು ಅನೇ ಬಾರ ಅದೇ ಐತಿ ನನಗನ್ನು ಅಂತದ ಐತಿ. ಕುಡಿದು ಬಂದಂತ ನ್ಯಾಯ ಮಾಡೋದು ಮನೆಗೆ ನಮ್ಮ ಕಾಳು ಕಡಿ ಮಾರೋದು ಹೆಂಗ್ಸೂರು ಮಾಡು ಎಲ್ಲ ಮಾಡ್ತಿತ್ತು. ಇದು ದುಡಿಯಾಗ ಎಲ್ಲ ನಡೀತಾ ಇದ್ರದ್ದು ಯಾವಕ್ಕಿನ ಅವಕ್ಕಿನ ಮಾತಾಡ್ತಿತ್ತು. ನನಗೆ ಅಕ್ಕಿ ಹಚ್ಚಿದ್ದ ನಾನೇನು ಅವಾಗೇನು ಸುಮ್ಮನೆ ಆಗಲಿಲ್ಲ. ಯಾರು ಬೇಡ ಅಂತಾರೆ ಕರ್ಕೊಂಡು ಬಾ ಮನೆಗೆ ಏನಾಕತ್ತೆ ನಾನು. ಸೊಳೆ ಗಂಡಾಗ ಭೇಟಿ ಆದಮ್ಮ ಹೇಳಿರ್ತೇನೆ ನೋಡು. ಕುಡಿದು ಬಿಡ್ಲಿ ಸೊಳೆ ಮಗ ಮಕ್ಕಳು ದೊಡ್ಡವು ಅದು ಚಂದಾಗಿ ದುಡ್ಕೊಂತ ಹೋಗು. ಏಂತಿ ಶಾನ್ಯಾಕಿದಾಳ ನಿನಗೆ ಸಿಕ್ಕಾಳೆ ಯಾಕೆ ಸೊಳೆ ಮಗನ ನಿಮ್ಗೆ ತಾಯಿ ಮಗು ಮನೆಯಾಗ ಕುಂದಿರಿಸಿ ದುಡ್ದು ಹಾಕ್ತದ ಅಂತ ಮಗಳಿಗೆ ಐತಿ ಚಂದಾಗಿ ಮಾಡ್ಲಿ ಸೊಳೆ ಮಗನ ಅಂತ ಅವ್ನು ಹೇಳ್ಕೊಂತ ಬಂದು ನೋಡು. ಹಾಗೆ ಸೊಳೆ ಮಗ ಬುದ್ಧಿ ಬರಲಿಲ್ಲ ಅವಂಗ. ಮಕ್ಕಳು ದೊಡ್ಡವು ಅದು ಅಂದ್ರೆ ಒದ್ಯಾಕೆ ನಿಂದಿರ್ತಾರ ಅವಾಗ ಅರುವಕ್ಕ ತಗೋ ಸೊಳೆ ಮಗ.